सर थोड़ा पीछे करो, मैं बात कैसे ಸರ್ ನಮಸ್ಕಾರ. ನಾನು ಸ್ವರಾಲಿ ಜಾಧವ್ ಅಂತ ತುರುಮುರಿ ರಹಿವಾಸಿ. ಇಲ್ಲೂ ಹಲವಾರು ವರ್ಷ 20 ವರ್ಷದಿಂದ ಕಸ ಒಗಿಲಿಕ್ಕಿದ್ದಾರೆ. ಅಲ್ಲಿ ಮಕ್ಕಳ ಆರೋಗ್ಯ ಚೆನ್ನಾಗಿಲ್ಲ. ಆಮೇಲೆ ಅಲ್ಲಿ ನಮ್ಮ ಗ್ರಾಮ ದೈವತ ರಾಮಲಿಂಗ ದೇವಸ್ಥಾನ ಇದೆ ಸರ್. ಆ ದೇವ್ರಿಗೆ ಪ್ರತಿ ದಿನಾಲೂ ಮಕ್ಕಳು ಹೋಗ್ತಾರು, ದೊಡ್ಡವರು ಹೋಗ್ತಾರು. ಅಲ್ಲಿ ಎಲ್ಲ ನಾಯಿ ಎಲ್ಲ ಮೈ ಮೇಗೆ ಬರ್ತಾವು, ಗುಡಿಯಲ್ಲಿ ಎಲ್ಲ ಹಾನಿ ಮಾಡ್ತಾರೆ ಸರ್. ಮತ್ತು ಅಲ್ಲಿ ಹೈಸ್ಕೂಲ್ ಇದೆ, ಹೈಸ್ಕೂಲ್ ಒಳಗೆ ಮಧ್ಯಾಹ್ನ ಆಹಾರ ಬರುತ್ತೆ ಸರ್. ಯಾರು ಊಟ ಮಾಡಲ್ಲ ಮಕ್ಕಳು, ಎಲ್ಲ ನೆನಗಳು. ಆಮೇಲೆ ಅಷ್ಟು ಒಂದು 100 ಮೀಟರ್ನಲ್ಲಿ ಮರಾಠಿ ಸ್ಕೂಲ್ ಇದೆ ಸರ್. ನಮ್ಮ ಸ್ಕೂಲ್ನಲ್ಲಿ ಇಷ್ಟು ಮಕ್ಕಳಿದಾವ್ರಿ ಸರ್. ಎಲ್ಲ ಅನ್ನ ವೇಸ್ಟ್ ಹೋಗುತ್ತೆ. ಮನೆಯಿಂದ ಮತ್ತೆ ಬಂದೆ ಓಡಿ ಹಸು ಆದರೆ ಮತ್ತೆ ಮನೆಯಲ್ಲಿ ಬಂತು, ಮತ್ತೆ ಮನೆಯಲ್ಲಿ ತಿಂದು ಮತ್ತೆ ಮಕ್ಕಳಿಗೆ ಸಾಲಿಗೆ ಹೋಗ್ತಾರೆ ಸರ್. ಮತ್ತು ಜನರು ಹೊಲಕ್ಕೆ ಹೋಗ್ತಾರೆ. ಹೊಲದೊಳಗೆ ಎಷ್ಟೋ ನೆನ ಕಡಿತಾವು, ಕೀಟಕಗಳು, ಮತ್ತು ಅವ್ರೆಲ್ಲ ಸ್ಕಿನ್ ಎಲರ್ಜಿ ಇದೆ ಸರ್. ಊರಿನಲ್ಲಿ ನೀರು ಚೆನ್ನಾಗಿಲ್ಲ ಸರ್. ಅಲ್ಲಿ pH ಲೆವೆಲ್ ತುಂಬಾ ಕಡಿಮೆ ಇದೆ. ಎಲ್ಲರೂ ಕೊಂಡು ನೀರು ಕುಡಿಯೋದು. ಹೊಲದಲ್ಲಿ ಹೋಗಿದರೆ ಒಂದೊಂದು 2 ಕಿಲೋಮೀಟರ್ ಅವ್ರಿಗೆ ನೀರು ಮುಳುಗಿದ್ರೆ ನೀರು ಸಿಗಂಗಿಲ್ಲ ಸರ್. ಎಲ್ಲ ಬಾವಿ ನೀರೆಲ್ಲ ಹೊಲದೊಳಗೆ ಎಲ್ಲ ಬಾವಿ ನೀರೆಲ್ಲ ಖರಾಬಾಗಿದೆ. ಇಷ್ಟು ತೊಂದರೆ ಇದೆ ರೀ ಸರ್. ಶ್ವಾಸನದ ಎಷ್ಟು ಜನರಿಗೆ ಯಕೃತ ಮತ್ತು ಲಿವರ್ ಪ್ರಾಬ್ಲಮ್ ಇದೆ ಸರ್. ಶ್ವಸನದ ಪ್ರಾಬ್ಲಮ್ ಇದೆ ಸರ್. ಇನ್ನೊಂದು ಕೆಲವಾರು ವರ್ಷ ಹೋಗಿದ್ರೆ ನೀವು ಪ್ರಶಾಸನ ನಮ್ಮ ಊರಿಗೆ ಎಲ್ಲರೂ ನೀರು ಉಪಲಬ್ಧ ಮಾಡ್ತಾರು, ಎಲ್ಲ ಆರೋಗ್ಯ ಸೇವೆ ಉಪಲಬ್ಧ ಮಾಡ್ತಾರು. ಆದರೆ ನಮ್ಮ ಊರಿಗೆ ಸರ್ ಆಕ್ಸಿಜನ್ ಕೊಡಬೇಕಾಗಿತ್ತೆ. ಇನ್ನೊಂದು ಹಲವಾರು ವರ್ಷ ಹೋಗಿದ್ರೆ ತುಂಬಾ ಹೌದು ಸರ್. ನಾವು ಎಷ್ಟೊಂದು ವರ್ಷದಿಂದ ಇದು ವಿಷಯ ಅವ್ರ ಮುಂದೆ ಹೇಳ್ತಾ ಇದ್ದೀವಿ ಸರ್. ನಾವು ಬರೇ ಕರುಣದಿಂದ ಅವ್ರ ಕಡೆ ಬೇಡ್ಕೊಂಡಿವಿ. ಈಗ ಲಾಸ್ಟ್ ಟೈಮ್ ಸರ್ ನಾವು ಊರೆಲ್ಲ ತುಂಬ ಜನ ಸರ್ ಬೇಜಾರಾಡ್ಕೊಂಡ ಈಗ ಹೊರಗಡೆ ನಮ್ಮ ಊರಿನಲ್ಲಿ ಯಾರು ಸಣ್ಣ ಮಕ್ಕಳನ್ನು ಇಲ್ಲ ಸರ್. ಸಾಲಿಗೆ ಹೋಗೋದು ಹುಡುಗರು ಅಷ್ಟೇ ಹೋಗಿದ್ದಾರೆ. ಎಲ್ಲರೂ ಜನ ರೋಡ್ ಮ್ಯಾಗೆ ಬಂದಿದ್ದಾರೆ ಸರ್. ಇನ್ನೊಂದು ಹಲವಾರು ಸ್ವಲ್ಪ ಟೈಮ್ ಕೊಡ್ತಾರೆ ಸರ್. ಆಮೇಲೆ ಆಂದೋಲನ ಕೊಟ್ಟಿದ್ರೆ ಪ್ರಶಾಸನ ನೋಡ್ಬೋದು ಏನು ಮಾಡ್ತಾರೆ ಜನರು ಅಂತ. ಇಷ್ಟೊಂದು ಎಲ್ಲ ತೊಂದರೆಗೆ ಪ್ರಶಾಸನ ನಮ್ಮ ಕಡೆ ಗಮನ ಕೊಟ್ಟು ಇದು ಪರಿಹಾರ ಮಾಡಬೇಕು ಸರ್. ಸ್ವರಾಲಿ ಜಾಧವ್ ಸರ್. ಥ್ಯಾಂಕ್ ಯು.